ಕೆಲವು ಕತೆಗಳಿರ್ತವೆ, ಕೇಳಿದಾಗ ಮೈ ಜುಮ್ ಅನ್ನುತ್ತೆ. ಆದರೆ ಅವು ಬರೀ ಭಯಾನಕ ಕತೆಗಳಾಗಿ ಉಳಿಯಲ್ಲ, ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡ್ಬಿಡ್ತವೆ. ಸಾವಿನ ಘಂಟೆ ಅನ್ನೋದು ಅಂಥದ್ದೇ ಒಂದು ಕಥೆ. ಬನ್ನಿ, ಇವತ್ತೀ ಕಥೆಯನ್ನ ಆಳವಾಗಿ ವಿಶ್ಲೇಷಣೆ ಮಾಡೋಣ, ಅದರ ಹಿಂದಿರೋ ಭಯದ ಅಸಲಿ ಮುಖವನ್ನ ನೋಡೋಣ. ನೋಡಿ, ಕಥೆ ಶುರುವಾಗೋದೇ ಇಲ್ಲಿಂದ. ಮಧ್ಯರಾತ್ರಿ, ಆ ಶಾಲೆಯ ಗೇಟ್ ಬಳಿ. ಶಾಲೆ ಅಂದ್ರೆ ಎಲ್ರಿಗೂ ಗೊತ್ತಿರೋ ಜಾಗ ಅಲ್ವಾ? ಆದರೆ ಮಧ್ಯರಾತ್ರಿಯಲ್ಲಿ ಅದೇ ಜಾಗ ಎಂಥ ಭಯಾನಕವಾಗಿ ಬದಲಾಗ್ಬೋದು ಅಂತ ಯೋಚನೆ ಮಾಡಿ. ಆ ಕತ್ಲು, ಆ ನಿಶ್ಶಬ್ದ ಏನೋ ಕೆಟ್ಟದ್ದಾಗ್ಲಿದೆ ಅನ್ನೋ ಸೂಚನೆ ಕೊಡ್ತಿದೆಯಲ್ಲ. ಸೊ ಆ ಶಾಲೆಯಲ್ಲಿ ಒಂದು ಸಾವು. ಆ ಭಯಾನಕ ರಾತ್ರಿ ಅಲ್ಲಿ ನಡೆದಿದ್ದಾಡ್ರು ಏನು ನೋಡೋಣ. ಆ ರಾತ್ರಿ ಅಲ್ಲಿ 3 ಮುಖ್ಯ ಪಾತ್ರಗಳು ಇದ್ದುವು. ಒಬ್ರು ಪ್ರಿನ್ಸಿಪಾಲ್ ಅತುಲ್, ತುಂಬಾನೇ ಸೌಮ್ಯ ಸ್ವಭಾವದವರು. ಇನ್ನೊಬ್ರು ಮಿಸ್ಟರ್ ವರ್ಮಾ, ಮ್ಯಾಥ್ಸ್ ಟೀಚರ್. ಮತ್ತು ಆ ಶಾಲೆಗೆ ಹೊಸದಾಗಿ ಬಂದಿದ್ದ ಸೈನ್ಸ್ ಟೀಚರ್ ಶೀಲಾ ದೀಕ್ಷಿತ್. ಈ ಮೂವರು ಆ ಘಟನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಎಲ್ಲ ಸೈಲೆಂಟ್ ಆಗಿದ್ದ ಆ ರಾತ್ರಿ ಎದ್ದಕ್ಕಿದ್ದಂತೆ ಒಂದು ಚೀತ್ಕಾರ ಕೇಳಿಸ್ತೆ. ಆ ಕಿವಿಗಡ್ಚಿಕ್ಕೋ ಚೀತ್ಕಾರ ಆ ನಿಶ್ಶಬ್ದವನ್ನೇ ಸೀಳಿ ಹಾಕುತ್ತೆ. ಏನೋ ದೊಡ್ಡ ಅನಾಹುತ ಆಗಿದೆ ಅಂತ ಮೊದಲು ಸೂಚನೆ ಕೊಟ್ಟಿದ್ದೆ ಆ ಹೊಸ ಸೈನ್ಸ್ ಟೀಚರ್ ಶೀಲಾ ದೀಕ್ಷಿತ್. ಸರಿ, ಒಂದು ಸಾವು ಕನ್ಫರ್ಮ್ ಆಯ್ತು. ಈಗ ಪೊಲೀಸ್ ತನಿಖೆ ಶುರುವಾಗುತ್ತೆ. ಇನ್ಮುಂದೆ ಕತೆ ಭಯದಿಂದ ತನಿಖೆ ಕಡೆಗೆ ತಿರುಗುತ್ತೆ. ಇಡೀ ಶಾಲೆ ಈಗ ಒಂದು ಕ್ರೈಮ್ ಸೀನ್. ಈ ಟೈಮ್ಲೈನ್ ನೋಡಿ, ಆ ರಾತ್ರಿ ನಡೆದ ಘಟನೆಗಳನ್ನ ಇದು ಪಕ್ಕಾ ಜೋಡಿಸ್ತೆ. ಮಧ್ಯರಾತ್ರಿ ಗೇಟ್ ಹತ್ರ ಏನೋ ವಿಚಿತ್ರ ಅನುಭವ ಆಗತ್ತೆ. ಕೆಲವೇ ಕ್ಷಣಗಳಲ್ಲಿ ಶೀಲಾ ದೀಕ್ಷಿತ್ ಜೋರಾಗಿ ಚೀರ್ತಾರೆ. ಆ ಚೀರಾಟ ಕೇಳಿ ಮಿಸ್ಟರ್ ವರ್ಮಾ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಪೊಲೀಸ್ ಕಂಪ್ಲೇಂಟ್ ಫೈಲ್ ಆಗುತ್ತೆ. ನೋಡಿ, ಆ ಒಂದು ಕ್ಷಣದ ಭಯ ಈಗ ಹೇಗೆ ಒಂದು ಅಧಿಕೃತ ದಾಖಲೆಯಾಗಿ ಬದಲಾಗ್ತಿದೆ. ಸೊ ಈಗ ಶಾಲೆ ಕೇವಲ ವಿದ್ಯಾಕೇಂದ್ರ ಅಲ್ಲ, ಅದು ಒಂದು ಆಕ್ಟಿವ್ ಕ್ರೈಮ್ ಸೀನ್. ಅಧಿಕೃತವಾಗಿ ತನಿಖೆ ನಡೀತಿದೆ. ಅಂದ್ರೆ ಈಗ ಫೋಕಸ್ ಆ ಭಯದಿಂದ ಸತ್ಯವನ್ನ ಹುಡುಕೋದ್ರ ಕಡೆಗೆ ಶಿಫ್ಟ್ ಆಗಿದೆ. ತನಿಖೆ ಮುಂದುವರೆದಂತೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಗುತ್ತೆ. ಪೊಲೀಸರ ಗಮನ ಟೀಚರ್ಗಳಿಂದ ಬೇರೆ ಕಡೆಗೆ ಹೋಗುತ್ತೆ. ಅಲ್ಲಿ ತೆರೆಮರೆಯಲ್ಲೇ ಇದ್ದ ಒಬ್ಬ ವ್ಯಕ್ತಿ ಈಗ ಮುಖ್ಯ ಶಂಕಿತನಾಗಿ ಮುಂದೆ ಬರ್ತಾನೆ. ಯಾರು ಆತ? ನಡಿ, ಟೀಚರ್ಗಳು ಶಾಲೆಯ ಪಬ್ಲಿಕ್ ಫಿಗರ್ಸ್ ಅಲ್ವಾ? ಘಟನೆ ಆದಾಗ ಅವರೇ ರಿಯಾಕ್ಟ್ ಮಾಡಿದ್ದು. ಆದರೆ ಪ್ಯೂನ ಹಾಗಲ್ಲ. ಅವರು ತೆರೆಮರೆಯಲ್ಲಿ ಕೆಲಸ ಮಾಡ್ತಾರೆ. ಶಾಲೆಯ ಒಳಗಿನ ಎಲ್ಲ ಸೀಕ್ರೆಟ್ಸ್ ಗೊತ್ತಿರೋದು ಅವರಿಗೆ. ಹಾಗಾಗಿ ತನಿಖೆ ಈಗ ಆಳಕ್ಕೆ ಇಳಿತಿದೆ. ಹೌದು, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಶಾಲೆಯ ಪ್ಯೂನ್ ರಾಕೇಶ್. ಆದರೆ ತನಿಖೆ ಶುರುವಾದ್ಮೇಲೆ ಗೊತ್ತಾಗಿದ್ದೇನು ಅಂದ್ರೆ, ರಾಕೇಶ್ ಬರೀ ಒಬ್ಬ ಪ್ಯೂನ್ ಅಲ್ಲ, ಆತ ತುಂಬನೇ ತೀಕ್ಷ್ಣ ವ್ಯಕ್ತಿ. ಅಷ್ಟೇ ಅಲ್ಲ, ಶಾಲೆಯ ಖಜಾಂಚಿ ಕೂಡ ಅವನೇ ಆಗಿದ್ದ. ಆತನ ಪ್ರೊಫೈಲ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ನೋಡಿ. ಶಾಲೆಗೆ ಸೇರಿ ಆಗಿದ್ದು ಒಂದೇ ವರ್ಷ. ಆದ್ರೂ ಅವನನ್ನ ತೀಕ್ಷ್ಣ ವ್ಯಕ್ತಿ ಅಂತ ಕರೀತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆತ ಶಾಲೆಯ ಖಜಾಂಚಿ. ಅಂದ್ರೆ ಶಾಲೆಯ ಒಳಗಿನ ವ್ಯವಹಾರ, ಹಣಕಾಸಿನ ಸಂಪೂರ್ಣ ಹಿಡಿತ ಅವನ ಕೈಲಿತ್ತು. ಇದು ಅವನನ್ನ ಮುಖ್ಯ ಶಂಕಿತನನ್ನಾಗಿ ಮಾಡತ್ತೆ. ಆದರೆ ನಿಜವಾದ ಕಾರಣವೇನು? ಓಕೆ, ರಾಕೇಶ್ ಒಬ್ಬ ತೀಕ್ಷ್ಣ ವ್ಯಕ್ತಿ, ಖಜಾಂಚಿ. ಆದರೆ ಆತನಿಗೂ ಈ ಸಾವಿಗೂ ಏನು ಸಂಬಂಧ? ಇಲ್ಲಿಂದ ತನಿಖೆ ಆ ಘಟನೆಯ ಹಿಂದಿನ ಸಂಭಾವ್ಯ ಮೋಟಿವ್ ಅಥವಾ ಉದ್ದೇಶವನ್ನ ಹುಡುಕಲು ಶುರು ಮಾಡುತ್ತೆ. ಹಾಗಿದ್ರೆ ರಾಕೇಶ್ ಅನ್ನೋದು ಬೀಗದ ಕೈ ಆದ್ರೆ ಬೀಗ ಯಾವುದು ಅಂದ್ರೆ ಮೋಟಿವ್ ಏನು? ನೋಡಿ, ಈ ಒಂದೇ ಒಂದು ಪ್ರಶ್ನೆ ಇಡೀ ಕಥೆಯನ್ನ ದೆವ್ವಾಭೂತ ಅನ್ನೋ ಅಲೌಕಿಕ ಭಯದಿಂದ ಮನುಷ್ಯನ ದುರಾಸೆ ಅನ್ನೋ ಕಡೆಗೆ ಇಳಿದುಕೊಂಡು ಹೋಗುತ್ತೆ. ಮತ್ತು ತನಿಖೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಆಶ್ಚರ್ಯ ಅಂದ್ರೆ, ಆ ಉತ್ತರ ಸಿಕ್ಕಿದ್ದು ಒಂದು ಸರ್ಕಾರಿ ಸ್ಕಾಲರ್ಶಿಪ್ನಲ್ಲಿ. 4 ಈ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟವರ ಸಂಖ್ಯೆ. ಯಾಕಂದ್ರೆ ಕಥೆಯಲ್ಲಿ ಸಣ್ಣ ಸಣ್ಣ ಡೀಟೇಲ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಇದು ಯಾವುದೋ ಸಾಮಾನ್ಯ ಸ್ಕಾಲರ್ಶಿಪ್ ಅಲ್ಲ, ಇದು ನಿರ್ದಿಷ್ಟವಾಗಿ 4 ಜನರಿಗೆ ಮಾತ್ರ ಮೀಸಲಾಗಿದ್ದ ಸ್ಕಾಲರ್ಶಿಪ್. ಹಾಗಿದ್ರೆ ಯೋಚನೆ ಮಾಡಿ, ಒಂದು ಸ್ಕಾಲರ್ಶಿಪ್, ಅದಕ್ಕೆ ಸಂಬಂಧಪಟ್ಟ 4 ಜನರು ಮತ್ತು ಒಂದು ಸಾವು. ಇದು ಬರೀ ಕಾಕತಾಳೀಯನಾ? ಅಥವಾ ಆ ರಾತ್ರಿಯ ನಿಜವಾದ ಭಯ? ದೆವ್ವ ಭೂತ ಅಲ್ಲ, ಬದಲಾಗಿ ಮನುಷ್ಯನೊಳಗಿನ ದುರಾಸೆನ? ಈ ಪ್ರಶ್ನೆಯೇ ನಮ್ಮನ್ನ ಕಾಡ್ತಾ ಉಳಿಯುತ್ತೆ.